ಇವತ್ತು ಕೊನೆಯ ಆಷಾಢ ಶುಕ್ರವಾರ ಸಂಭ್ರಮ. ಚಾಮುಂಡಿ ಬೆಟ್ಟಕ್ಕೆ ಹರಿದು ಬರ್ತಾ ಇದೆ ಭಕ್ತಗಣ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸುಮಾರು 5:30ರಿಂದಲೇ ಚಾಮುಂಡಿ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಭಕ್ತಾದಿಗಳಿಗೆ. ಚಾಮುಂಡಿ ಬೆಟ್ಟದಲ್ಲಿ ವಿವಿಧ ಹೂವುಗಳಿಂದ ಅಲಂಕಾರವನ್ನು ಮಾಡಲಾಗಿದೆ ತಾಯಿಗೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 5:30ರಿಂದಲೇ ಚಾಮುಂಡಿ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಚಾಮುಂಡಿ ಬೆಟ್ಟದಲ್ಲಿ ವಿವಿಧ ಹೂವುಗಳಿಂದ ಇಡೀ ದೇಗುಲವನ್ನು ಅಲಂಕರಿಸಲಾಗಿದೆ. ಅಮ್ಮನವರನ್ನು ಅಲಂಕರಿಸಲಾಗಿದೆ. ಆಕಾಶ ನೀಲಿ ಬಣ್ಣದ ಸೀರೆಯಲ್ಲಿ ಅಮ್ಮ ಕಂಗೊಳಿಸ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ವಾಹನಗಳಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಚಾಮುಂಡಿ ಬೆಟ್ಟದ ಸುತ್ತಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಕೊನೆಯ ಆಷಾಢ ಹಿನ್ನೆಲೆಯಲ್ಲಿ ಬೆಟ್ಟದಲ್ಲಿ ಸಂಭ್ರಮ ಮನೆ ಮಾಡಿದರೆ ಸಾವಿರಾರು ಭಕ್ತರು, ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ ತಾಯಿಯ ದರ್ಶನಕ್ಕೋಸ್ಕರ. ಚಾಮುಂಡಿ ಬೆಟ್ಟದಲ್ಲಿ ಅಂದರೆ ಆಷಾಢದ ಕೊನೆಯ ಶುಕ್ರವಾರ, ಹಾಗಾಗಿ ತಾಯಿಯ ದರ್ಶನಕ್ಕೆ ಬರುವಂಥ ಭಕ್ತಾದಿಗಳ ಸಂಖ್ಯೆ ದ್ವಿಗುಣಗೊಂಡಿದೆ. ಇದರ ನಡುವೆ ಬೆಟ್ಟದಲ್ಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ತಾಯಿಯನ್ನು ನೆನೆಯುವಂಥ ಭಕ್ತಿಗೀತೆಗಳನ್ನು ಸಾಂಸ್ಕೃತಿಕ ವೇದಿಕೆಯಲ್ಲಿ ಪ್ರಸ್ತುತಪಡಿಸಲಾಗ್ತಾ ಇದೆ. ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಹೋಗಬಹುದು. ಇನ್ನು ಅಮ್ಮನವರು ಆಕಾಶ ನೀಲಿ ಬಣ್ಣದ ಸೀರೆಯಲ್ಲಿ ಕಂಗೊಳಿಸ್ತಾ ಇರುವಂಥದ್ದು. ಜಗಜ್ಜನನಿ ಜಗನ್ಮಾತ್ರಕ್ಕೆ ಆದಿಶಕ್ತಿ ಸಕಲ ಸೌಭಾಗ್ಯದಾಯಿನಿ ಚಾಮುಂಡೇಶ್ವರಿ ಆಷಾಢ ಕೊನೆಯ ಶುಕ್ರವಾರದ ಈ ಒಂದು ಪೂಜೆಯಲ್ಲಿ ಅಮ್ಮನವರನ್ನು ನಾವು ಕಣ್ತುಂಬಿಕೊಳ್ಳಬಹುದು. ಅಂದರೆ ತಾಯಿ ಚಾಮುಂಡೇಶ್ವರಿಯನ್ನು ಕಣ್ತುಂಬಿಕೊಳ್ಳಬಹುದು. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಸರ್ವಾಲಂಕಾರ ಭೂಷಿತಳಾಗಿ ಕಂಗೊಳಿಸ್ತಾ ಇದ್ದಾರೆ ತಾಯಿ. ಮತ್ತೊಂದು ಕಡೆ ಸಾಂಸ್ಕೃತಿಕ ವೇದಿಕೆಯಲ್ಲಿ ಪ್ರಸ್ತುತಪಡಿಸಲಾಗ್ತಾ ಇರುವಂಥದ್ದು ಭಕ್ತಿಗೀತೆಗಳನ್ನು ಗಮನಿಸಬಹುದು. ಜಿಲ್ಲೆಯ ಐತಿಹಾಸಿಕ ಪ್ರಸಿದ್ಧ ಹುಲಗಿಯ ಹುಲಗೆಮ್ಮ ದೇವಿ ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು ಕಳೆದ 46 ದಿನಗಳಲ್ಲಿ ಬರೋಬ್ಬರಿ 86,71,195 ರೂಪಾಯಿ ನಗದು ಹಣ ಸಂಗ್ರಹವಾಗಿದೆ. ಕಳೆದ ಜೂನ್ 20ರಂದು ಕೊನೆಯ ಬಾರಿಗೆ ಹುಂಡಿ ಎಣಿಕೆ ಮಾಡಲಾಗಿತ್ತು. ಈಗ ಮತ್ತೆ ಎಣಿಕೆ ಮಾಡಿದಾಗ ಸಿಕ್ಕಿರುವಂಥದ್ದು 86,71,195 ರೂಪಾಯಿ ಹುಂಡಿಯಲ್ಲಿರುವಂಥ ಹಣ. ಕಳೆದ ಜೂನ್ 20ರಂದು ಕೊನೆಯ ಬಾರಿಗೆ ಹುಂಡಿ ಎಣಿಕೆ ಮಾಡಲಾಗಿತ್ತು. ಜೂನ್ 20ರ ನಂತರದಲ್ಲಿ ಸಂಗ್ರಹವಾದಂಥ ಈಗ ಆಗಸ್ಟ್ ತಿಂಗಳ 7ನೇ ತಾರೀಕು, ಹಾಗಾಗಿ ಜೂನ್, ಜುಲೈ, ಆಗಸ್ಟ್ ಅಂದರೆ ಈ ಒಂದು 2 ತಿಂಗಳ ನಡುವೆ ಸಂಗ್ರಹವಾಗಿರುವಂಥ ಹಣ ಅಥವಾ ಅಮ್ಮನವರ ಸನ್ನಿಧಾನದ ಆ ಒಂದು ಕಾಣಿಕೆಯ ಹುಂಡಿಯಲ್ಲಿ ಇರುವಂಥ ಭಕ್ತಾದಿಗಳು ಹಾಕಿರುವಂಥ ಆ ಒಂದು ಹಣ 86,71,195 ರೂಪಾಯಿ ನಗದು ಹಣ ಸಂಗ್ರಹವಾಗಿದೆ. ಕಳೆದ ಜೂನ್ 20ರಂದು ಕೊನೆಯ ಬಾರಿ ಹುಂಡಿ ಎಣಿಕೆ ಮಾಡಲಾಗಿತ್ತು. ದೇವಸ್ಥಾನಕ್ಕೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದಲೂ ಲಕ್ಷಾಂತರ ಭಕ್ತರು ಭೇಟಿ ನೀಡ್ತಾ ಇದ್ದು, ಈ ಬಾರಿ ನಗದಿನೊಂದಿಗೆ 146 ಗ್ರಾಂ ಬಂಗಾರ ಹಾಗೂ 3 kg 900 ಗ್ರಾಂ ಬೆಳ್ಳಿಯನ್ನು ಭಕ್ತರು ಕಾಣಿಕೆಯಾಗಿ ಅರ್ಪಿಸಿರುವುದು ವಿಶೇಷ. ಅಧಿಕಾರಿಗಳು ಕೊಡ್ತಾ ಇರುವಂಥ ಮಾಹಿತಿ ಇದು.